ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರು ನನ್ನ ಮಗ ಏನೂ ಮಾಡಿಲ್ಲ, ನನ್ನ ಮಗ ಎಂಎಲ್ಎ ಜೊತೆಗೆ ಹೋಗಿದ್ದ, ನಮ್ಮ ಮನೆಯವರು ಬಿಜೆಪಿಯಲ್ಲಿದ್ರು, ನನ್ನ ಮಗನಿಗೆ ಅಪಘಾತ ಆಯ್ತು ಅಂತ ಹೇಳಿ ಕರ್ಕೊಂಡು ಬಂದ್ರು, ಆದ್ರೆ ನನ್ನ ಮಗ ಇವತ್ತು ಹೆಣವಾಗಿದ್ದಾನೆ ಅಂತ ಹೇಳಿ ಬಹಳ ನೋವಿನಿಂದ ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿ ಸಹೋದರಿಯ ಕಣ್ಣೀರು. ರಾಜಶೇಖರ್ ಕುಟುಂಬಸ್ಥರ ಜೊತೆ ವರ್ತಿಕಾ ಮಾತಾಡಿದ್ದಾರೆ. ಘಟನೆ ಬಗ್ಗೆ ಅವರಿಗೆ ವಿಚಾರ ತಿಳಿಸಿದ್ದಾರೆ. ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ವರ್ತಿಕಾ ಕಟಿಯಾರ್. ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರು ನನ್ನ ಮಗ ಏನೂ ಮಾಡಿಲ್ಲ, ನನ್ನ ಮಗ ಎಂಎಲ್ಎ ಜೊತೆಗೆ ಹೋಗಿದ್ದ, ನಮ್ಮ ಮನೆಯವರು ಬಿಜೆಪಿಯಲ್ಲಿದ್ರು, ನನ್ನ ಮಗನಿಗೆ ಅಪಘಾತ ಆಯ್ತು ಅಂತ ಹೇಳಿ ಕರ್ಕೊಂಡು ಬಂದ್ರು, ಆದ್ರೆ ನನ್ನ ಮಗ ಇವತ್ತು ಹೆಣವಾಗಿದ್ದಾನೆ ಅಂತ ಹೇಳಿ ಬಹಳ ನೋವಿನಿಂದ ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿ ಸಹೋದರಿಯ ಕಣ್ಣೀರು. ರಾಜಶೇಖರ್ ಕುಟುಂಬಸ್ಥರ ಜೊತೆ ವರ್ತಿಕಾ ಮಾತಾಡಿದ್ದಾರೆ. ಘಟನೆ ಬಗ್ಗೆ ಅವರಿಗೆ ವಿಚಾರ ತಿಳಿಸಿದ್ದಾರೆ. ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ವರ್ತಿಕಾ ಕಟಿಯಾರ್. ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರು ನನ್ನ ಮಗ ಏನೂ ಮಾಡಿಲ್ಲ, ನನ್ನ ಮಗ ಎಂಎಲ್ಎ ಜೊತೆಗೆ ಹೋಗಿದ್ದ, ನಮ್ಮ ಮನೆಯವರು ಬಿಜೆಪಿಯಲ್ಲಿದ್ರು, ನನ್ನ ಮಗನಿಗೆ ಅಪಘಾತ ಆಯ್ತು ಅಂತ ಹೇಳಿ ಕರ್ಕೊಂಡು ಬಂದ್ರು, ಆದ್ರೆ ನನ್ನ ಮಗ ಇವತ್ತು ಹೆಣವಾಗಿದ್ದಾನೆ ಅಂತ ಹೇಳಿ ಬಹಳ ನೋವಿನಿಂದ ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿ ಸಹೋದರಿಯ ಕಣ್ಣೀರು. ರಾಜಶೇಖರ್ ಕುಟುಂಬಸ್ಥರ ಜೊತೆ ವರ್ತಿಕಾ ಮಾತಾಡಿದ್ದಾರೆ. ಘಟನೆ ಬಗ್ಗೆ ಅವರಿಗೆ ವಿಚಾರ ತಿಳಿಸಿದ್ದಾರೆ. ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ವರ್ತಿಕಾ ಕಟಿಯಾರ್. ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರು ನನ್ನ ಮಗ ಏನೂ ಮಾಡಿಲ್ಲ, ನನ್ನ ಮಗ ಎಂಎಲ್ಎ ಜೊತೆಗೆ ಹೋಗಿದ್ದ, ನಮ್ಮ ಮನೆಯವರು ಬಿಜೆಪಿಯಲ್ಲಿದ್ರು, ನನ್ನ ಮಗನಿಗೆ ಅಪಘಾತ ಆಯ್ತು ಅಂತ ಹೇಳಿ ಕರ್ಕೊಂಡು ಬಂದ್ರು, ಆದ್ರೆ ನನ್ನ ಮಗ ಇವತ್ತು ಹೆಣವಾಗಿದ್ದಾನೆ ಅಂತ ಹೇಳಿ ಬಹಳ ನೋವಿನಿಂದ ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿ ಸಹೋದರಿಯ ಕಣ್ಣೀರು. ರಾಜಶೇಖರ್ ಕುಟುಂಬಸ್ಥರ ಜೊತೆ ವರ್ತಿಕಾ ಮಾತಾಡಿದ್ದಾರೆ. ಘಟನೆ ಬಗ್ಗೆ ಅವರಿಗೆ ವಿಚಾರ ತಿಳಿಸಿದ್ದಾರೆ. ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ವರ್ತಿಕಾ ಕಟಿಯಾರ್. ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರು ನನ್ನ ಮಗ ಏನೂ ಮಾಡಿಲ್ಲ, ನನ್ನ ಮಗ ಎಂಎಲ್ಎ ಜೊತೆಗೆ ಹೋಗಿದ್ದ, ನಮ್ಮ ಮನೆಯವರು ಬಿಜೆಪಿಯಲ್ಲಿದ್ರು, ನನ್ನ ಮಗನಿಗೆ ಅಪಘಾತ ಆಯ್ತು ಅಂತ ಹೇಳಿ ಕರ್ಕೊಂಡು ಬಂದ್ರು, ಆದ್ರೆ ನನ್ನ ಮಗ ಇವತ್ತು ಹೆಣವಾಗಿದ್ದಾನೆ ಅಂತ ಹೇಳಿ ಬಹಳ ನೋವಿನಿಂದ ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿ ಸಹೋದರಿಯ ಕಣ್ಣೀರು. ರಾಜಶೇಖರ್ ಕುಟುಂಬಸ್ಥರ ಜೊತೆ ವರ್ತಿಕಾ ಮಾತಾಡಿದ್ದಾರೆ. ಘಟನೆ ಬಗ್ಗೆ ಅವರಿಗೆ ವಿಚಾರ ತಿಳಿಸಿದ್ದಾರೆ. ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ವರ್ತಿಕಾ ಕಟಿಯಾರ್. ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರು ನನ್ನ ಮಗ ಏನೂ ಮಾಡಿಲ್ಲ, ನನ್ನ ಮಗ ಎಂಎಲ್ಎ ಜೊತೆಗೆ ಹೋಗಿದ್ದ, ನಮ್ಮ ಮನೆಯವರು ಬಿಜೆಪಿಯಲ್ಲಿದ್ರು, ನನ್ನ ಮಗನಿಗೆ ಅಪಘಾತ ಆಯ್ತು ಅಂತ ಹೇಳಿ ಕರ್ಕೊಂಡು ಬಂದ್ರು, ಆದ್ರೆ ನನ್ನ ಮಗ ಇವತ್ತು ಹೆಣವಾಗಿದ್ದಾನೆ ಅಂತ ಹೇಳಿ ಬಹಳ ನೋವಿನಿಂದ ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿ ಸಹೋದರಿಯ ಕಣ್ಣೀರು.
ರಾಜಶೇಖರ್ ಕುಟುಂಬಸ್ಥರ ಜೊತೆ ವರ್ತಿಕಾ ಮಾತಾಡಿದ್ದಾರೆ. ಘಟನೆ ಬಗ್ಗೆ ಅವರಿಗೆ ವಿಚಾರ ತಿಳಿಸಿದ್ದಾರೆ. ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ವರ್ತಿಕಾ ಕಟಿಯಾರ್. ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರು ನನ್ನ ಮಗ ಏನೂ ಮಾಡಿಲ್ಲ, ನನ್ನ ಮಗ ಎಂಎಲ್ಎ ಜೊತೆಗೆ ಹೋಗಿದ್ದ, ನಮ್ಮ ಮನೆಯವರು ಬಿಜೆಪಿಯಲ್ಲಿದ್ರು, ನನ್ನ ಮಗನಿಗೆ ಅಪಘಾತ ಆಯ್ತು ಅಂತ ಹೇಳಿ ಕರ್ಕೊಂಡು ಬಂದ್ರು, ಆದ್ರೆ ನನ್ನ ಮಗ ಇವತ್ತು ಹೆಣವಾಗಿದ್ದಾನೆ ಅಂತ ಹೇಳಿ ಬಹಳ ನೋವಿನಿಂದ ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿ ಸಹೋದರಿಯ ಕಣ್ಣೀರು. ರಾಜಶೇಖರ್ ಕುಟುಂಬಸ್ಥರ ಜೊತೆ ವರ್ತಿಕಾ ಮಾತಾಡಿದ್ದಾರೆ. ಘಟನೆ ಬಗ್ಗೆ ಅವರಿಗೆ ವಿಚಾರ ತಿಳಿಸಿದ್ದಾರೆ. ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ವರ್ತಿಕಾ ಕಟಿಯಾರ್. ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರು ನನ್ನ ಮಗ ಏನೂ ಮಾಡಿಲ್ಲ, ನನ್ನ ಮಗ ಎಂಎಲ್ಎ ಜೊತೆಗೆ ಹೋಗಿದ್ದ, ನಮ್ಮ ಮನೆಯವರು ಬಿಜೆಪಿಯಲ್ಲಿದ್ರು, ನನ್ನ ಮಗನಿಗೆ ಅಪಘಾತ ಆಯ್ತು ಅಂತ ಹೇಳಿ ಕರ್ಕೊಂಡು ಬಂದ್ರು, ಆದ್ರೆ ನನ್ನ ಮಗ ಇವತ್ತು ಹೆಣವಾಗಿದ್ದಾನೆ ಅಂತ ಹೇಳಿ ಬಹಳ ನೋವಿನಿಂದ ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿ ಸಹೋದರಿಯ ಕಣ್ಣೀರು. ರಾಜಶೇಖರ್ ಕುಟುಂಬಸ್ಥರ ಜೊತೆ ವರ್ತಿಕಾ ಮಾತಾಡಿದ್ದಾರೆ. ಘಟನೆ ಬಗ್ಗೆ ಅವರಿಗೆ ವಿಚಾರ ತಿಳಿಸಿದ್ದಾರೆ. ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ವರ್ತಿಕಾ ಕಟಿಯಾರ್. ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರು ನನ್ನ ಮಗ ಏನೂ ಮಾಡಿಲ್ಲ, ನನ್ನ ಮಗ ಎಂಎಲ್ಎ ಜೊತೆಗೆ ಹೋಗಿದ್ದ, ನಮ್ಮ ಮನೆಯವರು ಬಿಜೆಪಿಯಲ್ಲಿದ್ರು, ನನ್ನ ಮಗನಿಗೆ ಅಪಘಾತ ಆಯ್ತು ಅಂತ ಹೇಳಿ ಕರ್ಕೊಂಡು ಬಂದ್ರು, ಆದ್ರೆ ನನ್ನ ಮಗ ಇವತ್ತು ಹೆಣವಾಗಿದ್ದಾನೆ ಅಂತ ಹೇಳಿ ಬಹಳ ನೋವಿನಿಂದ ವಿಮ್ಸ್ ಶವಾಗಾರದ ಬಳಿ ರಾಜಶೇಖರ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿ ಸಹೋದರಿಯ ಕಣ್ಣೀರು. ರಾಜಶೇಖರ್ ಕುಟುಂಬಸ್ಥರ ಜೊತೆ ವರ್ತಿಕಾ ಮಾತಾಡಿದ್ದಾರೆ. ಘಟನೆ ಬಗ್ಗೆ ಅವರಿಗೆ ವಿಚಾರ ತಿಳಿಸಿದ್ದಾರೆ. ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ವರ್ತಿಕಾ ಕಟಿಯಾರ್.